ಈಗ ಸದ್ಯಕ್ಕೆ ಯಜಮಾನ ಸೀರಿಯಲ್ ನಲ್ಲಿ ಹಿರಿಯ ಕಲಾವಿದರು ರಮೇಶ್ ಭಟ್ ಅವರ ನಟನೆಯನ್ನ ಸದ್ಯಕ್ಕೆ ನೋಡ್ತಾ ಇರುವಿರಿ. ತುಂಬಾ ದಶಕಗಳಿಂದ ಇವರು ನಟನೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಏನಿಲ್ಲ ಅಂದ್ರೂ ಸುಮಾರು 4 ದಶಕಗಳು ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಟೈಮ್ ನಿಂದಲೂ ಕೂಡ ನಡೆಸುತ್ತಾ ಬಂದಿದ್ದಾರೆ. ಆಗಿನಿಂದ ಇವತ್ತಿನ ಯುವ ಪೀಳಿಗೆ ಮತ್ತೆ ಹೊಸದಾಗಿ ಯಾರು ನಟನೆಗೆ ಎಂಟ್ರಿ ಕೊಡ್ತಾರೆ ಅವರ ಜೊತೆ ಕೂಡ ನಡೆಸ್ತಾ ಇದ್ದಾರೆ. ಯಜಮಾನ ಸೀರಿಯಲ್ ಇತ್ತೀಚೆಗಷ್ಟೇ ಶುರುವಾಗಿದ್ದು, ಸೊ ಇದರಲ್ಲಿ ನಡೆಸಿರುವಂತಹ ಕಲಾವಿದರು ಕೂಡ ಹೊಸಬ್ರೆ, ಹೀರೋ ಮತ್ತೆ ಹೀರೋಯಿನ್. ಸೊ ಅವರ ಜೊತೆ ಕೂಡ ಈಗ ತುಂಬಾ ಚೆನ್ನಾಗಿ ಪೋಷಕ ಪಾತ್ರ, ತಾತ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಹೌದು, ಝಾನ್ಸಿ ಮೊಮ್ಮಗಳು. ಸೊ ಅವ್ರಿಗೆ ತಾತ ಆಗಿರುವಂತದ್ದು ರಮೇಶ್ ಭಟ್ ಅವರು. ಇಂತ ಒಂದು ಲೆಜೆಂಡ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊತಿರೋದಕ್ಕೆ ಹೀರೋ ಮತ್ತು ಹೀರೋಯಿನ್ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಭಟ್ ಅವರ ಜೊತೆ ನಟಿಸ್ಬೇಕು ಅಂತ ಎಷ್ಟೊಂದು ಕಲಾವಿದರು ವೆಯ್ಟ್ ಮಾಡ್ತಿರ್ತಾರೆ, ಆಸಕ್ತಿನ ತೋರಿಸ್ತಾ ಇರ್ತಾರೆ. ಅಂತದ್ರಲ್ಲಿ ಈ ಒಂದು ಧಾರಾವಾಹಿಯ ಕಲಾವಿದರಿಗೆ ಅವಕಾಶ ಒಲಿದು ಯಜಮಾನ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ರಮೇಶ್ ಭಟ್ ಅವರು ಕೊಟ್ಟಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ. ಇವರಿಗೆ ವಿಶೇಷವಾದಂತಹ ಗೌರವ ಶೂಟಿಂಗ್ ಸೆಟ್ ನಲ್ಲಿ. ಯಾಕಂದ್ರೆ ಇವರು ಹಿರಿಯ ಕಲಾವಿದರು, ತುಂಬಾನೇ ಎಕ್ಸ್ಪೀರಿಯನ್ಸ್, ಕಂಪ್ಲೀಟ್ ಆಗಿ ಎಲ್ಲರನ್ನು ಕೂಡ ನೋಡ್ಕೊಂಡು ಬಂದಂತವ್ರು ಇಲ್ಲಿಯ ತನಕ. ರೆಬಲ್ ಸ್ಟಾರ್ ಅಂಬರೀಶ್, ಶಂಕರ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ವಿಷ್ಣುವರ್ಧನ್ ಅವರು, ಹೀಗೆ ಕಂಪ್ಲೀಟ್ ಆಗಿ ಎಲ್ಲರ ಜೊತೆ ಕೂಡ ನಟಿಸಿದ್ದಾರೆ, ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ನಿಮ್ಗೂ ಕೂಡ ಇಷ್ಟನ ರಮೇಶ್ ಭಟ್ ಅವರು? ಯಜಮಾನ ಸೀರಿಯಲ್ ನೀವು ಕೂಡ ನೋಡ್ತಾ ಇದ್ದೀರಾ? ತಪ್ಪದೆ ಕಮೆಂಟ್ ಮಾಡಿ.